ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ನೋಡ್ತಿದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಹಾಗೆ ತಮ್ಲೈನಲ್ಲಿ ನೋಡಿರೋ ಹಾಗೆಯೇ ಇವತ್ತು ನಾನು ನಮ್ಮ ಮಮ್ಮಿ ತವ್ರ ಮನೇಲಿರೋದು. ನನ್ನ ಅಜ್ಜಿ ನನಗೆ ಆಯಿಲೆಲ್ಲ ಹಾಕಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ಹಾಗೆಯೇ ಸಾಂಬ್ರಾಣಿ ಹೋಗಿ ಏನು ಬರುತ್ತೋ ಅದನ್ನು ಕೂಡ ಹಾಕಿದ್ರು. ಕಂಪ್ಲೀಟ್ ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದಿರಾ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ನೋಡಿ, ಹಳ್ಳಿ ಜೀವನ ಹಿಂಗಿರುತ್ತೆ ಅಪ್ಪ. ಅಡುಗೆ ಮನೆ ಅಂದ್ರೆ ಹಿಂಗಿರ್ಬೇಕು. ನೋಡಿ, ಅಜ್ಜಿ ಅವ್ರ ಮಗಳು, ಇವ್ರ ಮಗಳು ನಾನು. ಮಮ್ಮಿ ಇಡಿ ಅಲ್ಲೇ ಇದು ಮಾಡುವಂತ. ಅಜ್ಜಿ ಕೈಲಿ ಇವತ್ತು ಸ್ಪೆಷಲಾಗಿ ಏನಾದರೂ ಮಾಡ್ಸ್ಕೊತೀನಿ ಅಂತ ಹೇಳಿ ತುಂಬ ವರ್ಷಗಳಾಗೋಗಿತ್ತು. ನಾನು ಇಲ್ಲಿ ಹಳಿಯಾಳಕ್ಕೆ ಬಂದೇ ಇರಲಿಲ್ಲ, ಹಾಗಾಗಿ ಹೆಂಗೋ ಊರಿಗೆ ಬಂದಿದ್ದೆ, ಅತ್ತೆ ಮನೆಗೆ ಬಂದಿದ್ದೆ. ಸೊ ಇಲ್ಲೇ ಬಂದು ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಮಮ್ಮಿ, ನಾನು, ಡ್ಯಾಡಿ ಎಲ್ಲರೂ ಬಂದ್ವಿ. ನಿನ್ನೆ ನೈಟ್ ಬಂದಿದ್ದು, ಹಂಗೆ ಅವ್ರು ಅಡುಗೆ ಮಾಡ್ತಿದ್ರಲ್ಲ, ಸೊ ಹಾಗೆ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಚಟ್ನಿ ರೆಡಿ ಆಗ್ತಿದೆ. ಆಮೇಲೆ ಮಮ್ಮಿ ರೆಡಿ ಆಗ್ತಿದ್ದಾರೆ. ಅಜ್ಜಿ ಶೇಂಗಾ ಕಾಳು ಹೊಡಿತಾರ ಅಂತ ತೋರಿಸ್ತೀವಿ. ಅಜ್ಜಿ ಒಬ್ಬರೇ ಇರ್ತಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಈ ಕಿಚನ್ ಅವರಷ್ಟೇ ಇರ್ತಾರೆ. ಆ್ಯಂಡ್ ವಿಡಿಯೋ ಮಾಡತ್ತೀನಿ. ಈಗ ಅದೇ ಗಾಳಿ ಕಾಲಕ್ಕೆ ಬಂಗಾರ ನನಗೂ ಕೊಡೋದು ತಗೊಂಡು ಹೋಗ್ತಿದ್ದೆ. ಏನಿಲ್ಲ ಅದು ಹೋಗಲ್ಲ ಅಲ್ಲ ಮಮ್ಮಿ ಉಪಯೋಗ ಮಾಡಿಳು ಹಂಗ ಹೆಂಗೆ ಎದನ್ನ ಕಲಿತೀವಿ. ಮಮ್ಮಿಯ ಪಕ್ಕ ಥರನ ಬೇಕಾ? ಉಂಗುರನ ಅಮ್ಮನು ಉಂಗುರ ನೋಡಲ್ಲೇ ಯಾವ್ದು the struggle and climb. The clock keeps spinning, but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom bap echoes through the alleys at night. Soulful samples lift the darkness to light. Beat kicks pounds like a heartbeat fight. These gritty vibes keep my story inside. Each corner whispers a hero fell. Smooth flow cutting through the urban scale, where truths are spoken and tales unveiled. Boom bap echoes through the alleys at night. Soulful samples lift the darkness to light. Beat kicks pounds like a heartbeat fight. These gritty vibes keep my story inside.
ನೋಡಿ ಇವಾಗ ಅಜ್ಜಿ ಚಾ ಮಾಡ್ತಾ ಇದೆ. ಸ್ಟ್ರಾಂಗ್ ಮಾಡಿ ದಿನ ಇಷ್ಟು ಲಘು ಯಾಕೆ ಹೇಳ್ತೀವಿ ನೀನು? ಈ ಕಡೆ ಚಾ ಈ ಕಡೆ ಅಲ್ಲ ಎಷ್ಟು ಚಂದ ಅದಾವಲ್ವೇ ಪುಟ್ ಪುಟ್ಟು ಸಣ್ಣ ಸಣ್ಣ ಇಟ್ಟಿಟ್ಟ ಸಾಕಾಗತ್ತೆ ನಿಮ್ಗೆ ಇಷ್ಟ? ಸಾಕು ಮತ್ತು 3 ಲಕ್ಷ ಕುಡ್ತೀವಿ ನಾವು ಅದ್ರಾಗ ಬೆಳಗಾಕು ಈಜಿ ಏನದ ಬೇಕ ಸಣ್ಣ ಸಣ್ಣ ಅದೊಂದು ಚಾ ಸೋಸದ ಅಮ್ಮನ ಹತ್ರ ಎಷ್ಟು ಚಂದ ಐತಿ ಗೊತ್ತಾ? ತೋರಿಸ್ತೀನಿ ನಾನು ಇಲ್ಲ ನೋಡ ಏಟೈತಿದ್ರು ಬಟ್ ನೀವು ಫಸ್ಟ್ ಟೈಮ್ ನೋಡಿದ್ ನಾನು ಇದನ್ನ. ಹಾ ನಾನು ಬೆಂಗಳೂರಾಗ ನೋಡೇ ಇಲ್ಲ ಇದ ಈ ಥರದ ಇಷ್ಟು ಸಣ್ಣದ. ಚಟ್ನಿ ಮಾಡ್ಬೇಕ. ಸಾರು ಐತಲ್ ಬೆಳಿ ಸಾರ ಇಡ್ಲಿಗೆ ಸೆಟ್ಟಕತ್ತದ. ಇದ್ರಾಗ ಯಾಕೆ ಇಟ್ಟಿ ಕೊಳಿಯಲ್ಲೇನ? ಇದು ಹಿಂಗ ಇದ್ರಾಗ ಇಟ್ಟಿ ಅಲ್ಲಿ ತರ ನೋಡು ಫ್ರಿಜ್ ಅಲ್ಲ ಇದು ನೋಡಿದ್ರೆ ನೀರಾಗ ಇಟ್ಟಿಯಲ್ಲಿ ಕೊಳಿಯುದಿಲ್ಲ ಏನದನ್ನೇ. ಅತ್ತಿ ಮನ್ಯಾಗ ನೋಡಿಲ್ಲ ಆಲ್ರೆಡಿ ಫ್ರಿಜ್ನ ಇಟ್ರು ಬಾ ಹಿಂಗ್ ಕೆಟ್ಟೋಗ್ಬಿಡ್ತೈತಿ. ನಾ ಮಾಡಿರ್ತೀನಿ ನಮ್ಮ ಮನೆ ಫ್ರಿಜ್ನ ಈ ತರ ಗಾಳಿಗೆ ಈ ತರ ಆರಿಟ್ರೆ ಇದಕ್ಕೆ ಫ್ರಿಜ್ಜ ಬೇಡ. ಇಡ್ಲಿ ರೆಡಿ. ಸ್ಟೀಲಿಂದ ಐತೆ. ವಿಜಲ್ ಹೊಡಿತೈತೆ ಅದ ಕುಕ್ಕರ್ ವಿಜಲ್ ಹೊಡಿತೈತೆ. ಒಂದು 10 ನಿಮಿಷ ಬಿಟ್ಟು ತೆಗಿತೀನ. ಅಮ್ಮ ಇಲ್ಲಿ ಏನೇನೋ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ಏನು ಮಾಡಕ್ಕಿದ? ಚಟ್ನಿ ಮಾಡಕ್ನ? ಚಟ್ನಿ ಮಾಡೋದು ಹುರಿತಿ ಇವನಾಗ. ಸೊ ಗೈಸ್ ನೋಡಿ ಹೊಸದಾಗಿ ನಮ್ಮ ಅಜ್ಜಿ ಅವ್ರ ಸ್ಟೈಲಲ್ಲಿ ಇಡ್ಲಿಗೆ ಒಂದು ಡಿಫ್ರೆಂಟ್ ಆದಂಥ ಒಂದು ಚಟ್ನಿ ತೋರಿಸ್ತಾ ಇದ್ದಾರೆ. ನೀವು ಕೂಡ ಟ್ರೈ ಮಾಡಿ ಹೆಂಗಿದೆ ಅಂತ. ಅಲ್ಲವೇ? ಆಯ್ತು ನಾನು ಕಲ್ಕೊಂತೀನಿ. ನಮ್ಮ ಅಜ್ಜಿ ಪಾಪ ಬೆಳಗ್ಗೆನೆ 5:30 ಎದ್ದಿರೋದು. ಎದ್ದು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ದಿನಾನು ಇಷ್ಟು ಗಂಟೆಗೆ ಹೇಳ್ತೀವಿ ನೀ? 70 ವರ್ಷ ನಮ್ಮ ಅಜ್ಜಿಗೆ ನೋಡಿ ಹಿಂಗವ್ರೆ. ಹಾ ಅಲ್ಲಿ ಇಲ್ಲಿ ಓಡಾಡ್ಕೊಂಡು 1 ನಿಮಿಷನೂ ಖಾಲಿ ಕೊಂದ್ರಲ್ಲ ಅದು ಮಾಡ್ದೆ ಇದು ಮಾಡ್ದೆ ಅಂತ ಮಾಡ್ತಾನೆ ಇರ್ತಾರೆ. ಇವಾಗ ಅವ್ರು ದಿನ ಯಾವಾಗಲೂ ಒಲೆ ಮೇಲೆ ಮಾಡೋದು, ಬಟ್ ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಮಾಡ್ತಾಯಿದೆ, ಎಮರ್ಜೆನ್ಸಿಗೆ ಇರಲಿ ಅಂತ. ಸೊ ಇವಾಗ ಎಲ್ಲವೂ ಇವಾಗ ಏನೆಲ್ಲ ಐಟಮ್ಸ್ ತೊಗೊಂಡವ್ರು ಎಲ್ಲನೂ ಸ್ವಲ್ಪ ಹುರ್ಕೊತಾ ಇದ್ದಾರೆ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ಅಲ್ಲಮ್ಮ? ದಿನಾನು ಹಾಕ್ತಿದ್ರೆ ಹಾಕು ಸ್ವಲ್ಪ. ಸ್ವಲ್ಪ ಆಯಿಲ್ ಹಾಕೊಬೇಕು. ಆಯಿಲ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಬೇಕು.
ಸೊ ಗೈಸ್ ಪುದೀನ ಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಎಲ್ಲ ಮನೆಯಿಂದನೇ ಹಾಕಿರೋದು. ಸೊ ತೊಗೊಂಬರಕಂತ ಹೋಗ್ತಾ ಇದೀವಿ. ನೋಡಿ ಬದನೆಕಾಯಿ, ಸಾಕ್ ಸಾಕ್ ಬಿಡ್ಬೇ, ಸಾಕ್ ಬಾಬೆ, ಅಷ್ಟು ಹಾಕ್ಬಾರ್ದು, ಸ್ವಲ್ಪ ಒಂದು ಎರಡೇ ಎಲ್ಲಿ ಹಾಕೋದಕ್ಕ ಬಾ. ತಗೊಂಡ್ಬಂದು ಒಂದು 2 ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ತೆಂಗಿನಕಾಯಿ ಹುರ್ಕೊಂಡು ರುಬ್ಬಿ ಮಾಡಿದೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ, ಅದೇ ಹಸಿಮೆಣಸಿನ್ಕಾಯಿನೇ ಒಣಗಿರೋದು, ಆಮೇಲೆ ಕರಿಬೇವು ಇದನ್ನ ಹುರ್ಕೊತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತಗೊಂಡಿದ್ದಾರೆ. ಮತ್ತೆ ಇವಾಗ ಇದಕ್ಕೆ ಶೇಂಗಾ ಹಾಕ್ಬಿಡಿ. ಎಲ್ಲ ಏನೆಲ್ಲ ಇದೆಯೋ ಇದೆಲ್ಲವನ್ನು ಹುರ್ಕೊಂಡಾದ್ಮೇಲೆ ಇದನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಹುರ್ಕೊಬೇಕು. ಹಾಗೆ ಸಾಸಿವೆ, ಜೀರಿಗೆ ಹಾಗೂ ಕರಿಬೇವನ್ನ ಕೊಟ್ಟು ಒಗ್ಗರಣೆ ಮಾಡಿದ್ರೆ ಚಟ್ನಿ ರೆಡಿ. ಹುರ್ಕೊಂಡ್ರೆ ಆಯ್ತಾ, ಚಟ್ನಿ ರೆಡಿ ಆಗ್ತೈತಿ. ಇಲ್ಲಿ ಇಡ್ಲಿ ಬೇಯಾದೆ. ರೆಡಿ ಚಟ್ನಿ ಮಾಡಿ ಇದಕ್ಕೆಲ್ಲ ಒಗ್ಗರಣೆ ಕೊಟ್ಟಿದ್ದಾರೆ. ಇಲ್ಲಿ ಅಮ್ಮ 4 ಸಾಕ್ಬಿಡು. 2-3 ಅಷ್ಟೇ ಅಲ್ಲಿ ಹೋಗಿ ನಾಷ್ಟ ಊಟ ಮಾಡ್ಬೇಕು. ಮತ್ತೆ ಹಂಗಾದ್ರೆ ಸೊ ಗೈಸ್ ಇನ್ನೂ ಇಡ್ಲಿ ಬೇಯ್ತಾನೆ ಇದೆ. ಇದರಲ್ಲಿ ಚಟ್ನಿ ತೋರಿಸ್ಬೇ. ನಾನು ಬೆಂಗಳೂರು ಹೋಗೋಷ್ಟರಲ್ಲಿ ಇದು ಹೆಂಗ್ ಮಾಡೋದು ಅಂತ ಹೇಳ್ಕೊಡು. ಇದನ್ನ ಏನಿಲ್ಲ ಕೆಂಪರ ಬೆಳ್ಳುಳ್ಳಿ, ಕೊಬ್ಬರಿ, ಜೀರಿಗೆ, ಕೊಬ್ಬರಿ, ಸ್ವಲ್ಪ ಉಪ್ಪು ಹಾಕಿ ಕಲ್ಲಾಕ್ಬಿಡ್ತದಲ್ಲ ಇದನ್ನ ಖಾರ ಹಾಕಿ ಮಾಡ್ತಾರೆ ಚಟ್ನಿ ಜೊತೆ. ಒಣ ಖಾರದ ಪುಡಿ ಕೊಡ್ತೀನಿ, ಖಾರದ ಪುಡಿ ಮನೆಯಾಗ. ಏನ್ ಹೆಸರು ಬೇಮ ಇದ್ರದ್ದು? ರಾಣಿ. ರಾಣಿ ಬಾಯ್ಲಿ, ನಮ್ಮ ಅಜ್ಜಿ ಜೊತೆ ಬಾ ಬಾ ಬಾಯ್ಲಿ ಬಾ ಬಾ. ಅಮ್ಮ ಹೆಂಗಾಗೈತೆ ಚಟ್ನಿ? ಹೆಂಗಾಗೈತೆ ಚಟ್ನಿ? ತರ್ಲಿ ನಟ ಅಮ್ಮ. ಇವಾಗ ಹಾಕ್ತಿದಾರಲ್ಲ ಅದು ಖಾರದ ಪುಡಿ ಅಲ್ಲ, ಅದು ಚಟ್ನಿ ಪೌಡ್ರ್ ಮಾಡಿರೋದು. ಒಣ ಕೊಬ್ಬರಿ ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪೌಡ್ರು ಮತ್ತು ಸಾಲ್ಟು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕಲ್ಲಲ್ಲಿ ಕುಟ್ಟಿ ಪೌಡ್ರ್ ಮಾಡಿರೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಒಂದ್ಸರಿ ನೀವು ಟ್ರೈ ಮಾಡಿ. ಇಡ್ಲಿ ಜೊತೆ ತಿಂದರೆ ಸಕ್ಕದಾಗಿರುತ್ತೆ. ಅಜ್ಜಿ ಅವ್ರ ಮಗಳು ಇವರು, ಇವ್ರ ಮಗಳು ನಾನು. ಮಮ್ಮಿ ಇಡಿ ಅಲ್ಲ ಇದು ಮಾಡೋಂತ. ಮಮ್ಮಿ ಹೂಕೊಂದ್ಸಾತಿ ತೋರ್ಸೋ ಹೂನ. ಮೇಲೆ ಮಾಡ್ತೀವಿ ಒಲಿ ಮೇಲೆ. ಇದು ಚಲೋ ಐತಿ ನೋಡ. ಅಮ್ಮನ ಡೈಲಿ ಯೂಸ್ ಸ್ಯಾರಿನೇ ಎಷ್ಟಂದ್ರೆ ಇವೆಲ್ಲ ಮೋರ್ ದ್ಯಾನ್ 1500 rupees. ಇದು 1500. ಇದೆಲ್ಲ ಅವಾಗ ತಗೊಂಡಿರೋ ಸ್ಯಾರಿ. ಯಪ್ಪ ಹೋಗೆ ಹೋಗೆ. ನೋಡಿ ಹಳ್ಳಿ ಜೀವನ ಹಿಂಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ನೀರು ಹಾಕಿ ನೀರು ಕಾಯಕ್ಕಿಟ್ಟು ಇಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಹೊಂದಿಸಿಟ್ಟಿದ್ದಾರೆ ಅಂದರೆ ನಮ್ಮ ಕೈಯಲ್ಲೂ ಸಾಧ್ಯನೇ ಇಲ್ಲ ಇವೆಲ್ಲ ಮಾಡೋದಕ್ಕೆ. ಪಾಪ ಅಡುಗೆ ಮನೆ ಅಂದ್ರೆ ಹಿಂಗಿರ್ಬೇಕು. ಸೊ ಗೈಸ್ ನೋಡಿ, ಬೆಂಗಳೂರಲ್ಲಿದ್ದರೆ 2 ಇಡ್ಲಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಇಲ್ಲಿ ಅಜ್ಜಿ ಮನೇಲಿ, ನಮ್ಮಮ್ಮ ಮನೇಲಿ 1 ಅಲ್ಲ 2 ಅಲ್ಲ 5 ಇಡ್ಲಿ ಹಾಕಿರೋದು.
ಇಡ್ಲಿ ಇದ್ರ ಜೊತೆಗೆ ಚಟ್ನಿ ಡಿಫ್ರೆಂಟಾಗಿ ನಾವು ನಾರ್ಮಲಾಗಿ ತೆಂಗಿನಕಾಯಿ ಸಾರಿ ಕಾಯಿ ಚಟ್ನಿ ಮತ್ತು ಏನದು ಶೇಂಗಾ ಚಟ್ನಿ ಎಲ್ಲ ಮಾಡ್ತಿಂತೀವಿ. ಬಟ್ ಇದೇನೋ ಡಿಫ್ರೆಂಟಾಗಿ ಅವರು ಮಾಡಿದ್ರು, ನಾನಂತೂ ಒಂದ್ಸತಿನ ಮಾಡಿಲ್ಲ. ಕಲ್ತ್ಕೊಂಡು ನಾನು ಬೆಂಗಳೂರಿಗೆ ಹೋಗಿ ನಾನು ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನೆಕ್ಸ್ಟ್ ನಾನು ಎಷ್ಟು ದಿನ ಇರ್ತೀನೋ ಅಲ್ಲಿವರೆಗೂ ಒಂದೊಂದು ವಿಡಿಯೋ ನಮ್ಮ ಅಜ್ಜಿ ಮಾಡೋ ಅಡುಗೆಗಳನ್ನ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ ಅಲ್ಲವಾ? ಹೇಳ್ಬೇಮ್ಮ ಅಮ್ಮ, ಹೇಳ ಅವ್ರಿಗೆ ಏನಂತ ನಿಮ್ಗೆ ಇಷ್ಟ ಆದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ನನಗೆಲ್ಲ ಕೊಡ್ಬೇಕಲ್ಲ. ನಾನು ಹೇಳ್ತೇನೆ, ಇಷ್ಟ ಬಂದ್ರೆ ನಿಮ್ಗೆ ಇಷ್ಟ ಆದ್ರ ಇದನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ರಿ. ಸಬ್ಸ್ಕ್ರೈಬ್ ಅನ್ನ ನಂಗ ಅನ್ನವೇ ಅಮ್ಮ ಅನ್ನ ಸರ್ಪ್ರೈಸ್ ಮಾಡಿ. ಸಫೇದ್ ಮಾಡ್ರಿ.